ಬೆಂಬಲ ಇದ್ದಿಲ್ಲೋ ಅವಾಗ ಇಂಚಿಗೇರಿ ಸಂಪ್ರದಾಯ ಸ್ವತಂತ್ರ ಹೋರಾಟಕ್ಕೆ ಒಂದು ಕೈ ಹಾಕಿದ ಪರಂಪರೆ ಅಂದ್ರೆ ಅದು ಇಂಚಿಗೇರಿ ಸಂಪ್ರದಾಯ. ಇದನ್ನು ನಾನು ಯಾಕಂದ್ರೆ ಎಲ್ಲ ಆ ಕಡೆ ಭಾಗದಲ್ಲಿ ಯಾಕಂದ್ರೆ ಶಿವಾನಂದ ಪರಂಪರೆ ಮತ್ತು ಸಿದ್ಧಾರೂಢರು ಮತ್ತು ಇಂಚಿಗೇರಿ ಸಂಪ್ರದಾಯ ಬಸವ ಇವೆಲ್ಲ ಒಂದೇ ಸಮ ಇವಷ್ಟೇ, ಎಲ್ಲರ ಒಂದು ಭಾವ. ಮತ್ತೆ ಹೆಂಗೋ ಒಂದೇ ತಾಯಿಯ ಮಕ್ಕಳ ಹೆಂಗೋ ಹಂಗೆ ಬಸವಣ್ಣನ ಹಾದಿಯನ್ನೇ ರೂಪಿಸಿ ಅದನ್ನು ನಿರೂಪಿಸಿ ಅದನ್ನು ಹೆಂಗೆ ತಾಯಿಗೆ ಮಕ್ಕಳು 4 ಮಂದಿ ಇದ್ದರೂ ಕೂಡ ಅವರವರ ಅಡುಗೆ ಮಾಡಬೇಕಾದಾಗ ಆ ತಾಯಿ ಅಡುಗೆ ಮಾಡಬೇಕಾದಾಗ ಒಬ್ಬವಂಗೆ ಹುಳಿ ಬೇಕಾಗೈತಿ, ಒಬ್ಬವಂಗೆ ಸಿಹಿ ಬೇಕಾಗೈತಿ, ಒಬ್ಬವನಿಗೆ ಅದು ಎರಡೂ ಮಿಶ್ರಿತ ಬೇಕಾಗೈತಿ. ಹಿಂಗೆ ಇದ್ದಾಗ ತಾಯಿ ಎಲ್ಲರನ್ನು ಹೆಂಗೆ ಪ್ರೀತಿಸಿ ಅವರವರ ಅನುಕೂಲಕ್ಕೆ ಅವರವರ ರುಚಿಗೆ ಉಣಿಸಿ ಮಗನ ದೊಡ್ಡವನು ಮಾಡ್ಬೇಕಂತ ಮಾಡ್ಯಾಳ ವಿನಃ ಹಂಗೆ ನಮ್ಮಪ್ಪ ಬಸವಣ್ಣನ ಆದಿ ಹಂಗೈತಿ. ಅದಕ್ಕೆ ಅಂಥ ಅನುಭವವನ್ನು ಭಾಳ ಎಲ್ಲ ಅನುಭವಿಗಳು ನಮ್ಮ ಅಂಬರೀಷಪ್ಪನವರು, ನಮ್ಮ ಇವರು PSI ಸಾಹೇಬ್ರು, ಯಾಕಂದ್ರೆ ನಮ್ಮ ಇದಕ್ಕೆ ಕೂಡ್ತಿರ್ತೀವಿ ನಾವು ಗುಳೇಕ್ರಮಕ್ಕೆ ಭಾಳ ಅದ್ಭುತವಾಗಿ ಈ ತತ್ವವನ್ನು ಬಸವ ತತ್ವದ ಚಿಂತನೆಯನ್ನು ಭಾಳ ಅನುಭವವಾಗಿ ಆಮೇಲೆ ನಮ್ಮ ಅವರು ಮತ್ತು ಯಾಕಂದ್ರೆ ಇದಕ್ಕಾಗಿ ಕಂಕಣಬದ್ಧರಾಗಿ ನಿಂತುಕೊಂಡು ಅದವೇ ನನ್ನ ಮೂಲ ಧರ್ಮ ಅನ್ನೋ ರೀತಿಯಲ್ಲಿ ಕಡಾ ಕಂಡೀಷನ್ ಆಗಿ ಇದನ್ನು ನೀವು ರೂಢಿಗೊಳಿಸ್ರಿ ಅನ್ನೋದನ್ನು ಅಷ್ಟು ಮೈಗೂಡಿಸಿಕೊಂಡಂಥ ಬಸವ ತತ್ವವನ್ನೇ ತಮ್ಮ ಜೀವನದ ಆಡಿಯಾಗಿ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಶಶಿಮಠ ಒಂದು ಪರಂಪರೆಗೆ ನಾನು ಕೂಡ ಭಕ್ತಿಪೂರ್ವಕ ನಮ್ಮನ್ನು ಸಲ್ಲಿಸಿ ನಮ್ಮ ಇಂಚಿಗೇರಿ ಸಂಪ್ರದಾಯದ ಅಪರ ಹೆಸರು ಏನೈತಲ್ಲ ಪ್ರದೀಪ್ ಮಹಾರಾಜರು ಅವರಿಗೂ ಕೂಡ ಯಾಕಂದ್ರೆ ಆ ಭಾಗದಲ್ಲಿ ಆ ಒಂದು ಪರಂಪರೆಯ ರೂಪವನ್ನು ರೂಪಿಸಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಆಧ್ಯಾತ್ಮದ ಬೋಧನೆಯನ್ನು ಬಿತ್ತುವ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಆ ಇಂಚಿಗೇರಿ ಸಂಪ್ರದಾಯದ ಪ್ರಭುಲಿಂಗ ಮಹಾರಾಜರಿಗೂ ಕೂಡ ನಾನು ಭಕ್ತಿಪೂರ್ವಕ ನಮ್ಮನ್ನು ಸಲ್ಲಿಸಿ ಒಂದು ಮಾತು ಹೇಳ್ತೇನೆ ನಿಮಗೆ. ಏನಂತಾರಲ್ಲ, ಕೊಪ್ಪಳದಾಗ ಕುಡಿದು ಒದರಾಡ್ತಿದ್ದಂತೆ ಭಾಳ ಕುಡಿದು ಒದರಾಡೆ ಹೊತ್ತಿನಾಗ ಪೊಲೀಸರು ತೊಗೊಂಬಂದು ಜೀಪ್ನೇ ಹಾಕಿದ್ರೆ, ಕೊಪ್ಪಳ ಜಾತ್ರೆ ದೊಡ್ಡ ಜಾತ್ರೆ ಜೀಪ್ ಹಾಕಿದ್ರು ನಿಶೆ ಇಳಿತು ಎಚ್ಚರ ಆದಮೇಲೆ ನನ್ನ ಯಾಕೆ ಒಳಗೆ ಹಾಕಿರಿ ಅಂದ್ರೆ, ನಿನ್ನ ಯಾಕೆ ಒಳಗೆ ಹಾಕಿರಿ ಅಂದ್ರೆ ಕುಡಿದು ಒದರಾಡ್ತಿದ್ದಿ ಅದಕ್ಕೆ ಹಾಕಿವಿ ಅಂತೆ. ಮತ್ತೆ ಮೈ ಕಚ್ಚಿ ಒದರಾಡಕತ್ತಾನೆ ಅದನ್ನ ಯಾಕೆ ಬಿಟ್ರಿ ಅಂದ್ರೆ, ಅದನ್ನ ಯಾಕೆ ಬಿಟ್ರಿ ಅಂದ್ರೆ ಅವ ಕುಡಿದು ಒದರಾಡಕತ್ತಿದ್ದ, ನಾನು ಕುಡಿದು ಒದರಾಡಿ ತಪ್ಪಲ್ಲ ಬಿಡು, ಮತ್ತೆ ಮೈ ಕಚ್ಚಿ ಒದರಾಡ್ತಾರಲ್ಲ ಅವ್ರನ್ನ ಯಾಕೆ ಬಿಟ್ರಿ ಅಂದ್ರೆ ಹಂಗಾಗಬಾರ್ದು. ಅದಕ್ಕೆ ಬದುಕು ಸುಖವಾಗಬೇಕಾಗೈತಿ, ಬದುಕು ಒಂದಿಷ್ಟು ಹಸನವಾಗಬೇಕಾಗೈತಿ. ಅದಕ್ಕೆ ನಿಜ ಸುಖ ನಿಜ ಮುಕ್ತಿ ಅಂತ ಹೆಸರಿಟ್ಟಾರಲ್ಲಿ. ನಿಮಗೆ ಗೊತ್ತೈತೋ ಗೊತ್ತಿಲ್ಲ, ಎಲ್ಲವೂ ಪರಮಾನಂದ ಪ್ರಾಪ್ತಿ ರೂಪವಾದ ಸುಖಕ್ಕಾಗಿನೇ ಈ ಸಕಲ ಜೀವಿಗಳು ಹೋರಾಟ ಮಾಡ್ತಾವ. ಸಕಲ ಜೀವಿಗಳು ಹೋರಾಟ ಮಾಡಾಕತ್ತಿದ್ದೆ ಅದಕ್ಕಂದ್ರ ಒಂದು ಪ್ರಾಣಿ ಐತಂದ್ರೆ ಅದು ಹಸಿವು ಹಿಂಗೆ ಸುಖವಾಗಿ ಉಂಡು ಸುಖವಾಗಿರ್ಬೇಕಂತ ಒಂದು ಪಕ್ಷಿ ಸುಖವಾಗಿ ಎಲ್ಲ ಸುಖಕ್ಕಾಗಿಯೇ ಹೋರಾಟ ಮಾಡ್ಲಿಕ್ಕತ್ತಾವ, ಇಲ್ಲಂತಲ್ಲ. ಆದರೆ ಮನುಷ್ಯ ಮಾತ್ರ ವಿಶೇಷತಾ ಪ್ರಾಪ್ತಿಯನ್ನ ಮಾನವನಿಗೆ ಮಾತ್ರ ವಿಶೇಷತೆ. ಅದಕ್ಕೆ ಸ್ವಪ್ನ ಸುಷುಪ್ತಿ ಜಾಗೃತ ಅಂತ ಶಾಸ್ತ್ರದೊಳಗೆ ಅವತ್ತು ಹೇಳ್ತೈತಿ. ಅದಕ್ಕೆ ಮಲದೋಷ ವಿಕ್ಷೋಪ ದೋಷ ಆವರಣ ದೋಷಗಳಂತ ಹೇಳ್ಕೊಂಡು ಬರ್ತೈತಿ. ಅದಕ್ಕೆ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳ್ತೈತಿ. ಇವತ್ತು ವಿಷಯ ಸಪ್ತ, ಅದಕ್ಕೆ ಕಟ್ಟಬೇಕು ಮನವ ಆಗಲ್ಲ ಅಂದ್ರಲ್ಲ ಅವರು, ಕಟ್ಟಬೇಕು. ಅದಕ್ಕೆ ಸಪ್ತ ವ್ಯಸನಾದಿಗಳನ್ನ, ಅದಕ್ಕೆ ಸ್ತ್ರೀ ವ್ಯಸನ, ದೇಹ ವ್ಯಸನ ಹೇಳ್ಬಿಡ್ರಿ, ದೇಹ ವ್ಯಸನ, ಆಮೇಲೆ ಸಂಪತ್ತಿನ ವ್ಯಸನ, ಸಪ್ತ ವ್ಯಸನಗಳಲ್ಲಿ ಅದಕ್ಕೆ ಹೇಳ್ತಾರಲ್ಲ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಈ ಓಸು ಸಪ್ತ ವ್ಯಸನ ಅದಾವ, ನೀವೇ ಬೇಕಾದ್ರೆ ವಿಚಾರ ಮಾಡಿದ್ರೆ ಒಂದೊಂದು ಸ್ಟೆಪ್ ಹೇಳ್ಕೊಂತ ಬಂದಾರ. ಅದನ್ನು ದಾಟಿ ನಿಂತ ಎಬ್ಬರೇ ದಂಪತಿಗಳಂದ್ರೆ ಅದು ಹಡಬದಪ್ಪಣ್ಣ ಮತ್ತು ಯಾಕಂದ್ರೆ ಮುಕ್ತಿ ಅನ್ನೋದನ್ನ ನೀವು ನಿಜ ಸುಖ ಅನ್ನೋದನ್ನ ಈಗೇನು ಅನುಭವಿಸಕತ್ತಿರಲ್ಲ. ಈ ಸುಖ ಏನದಾವಲ್ಲ ಇವು ವಸ್ತು ವಿಷಯ ಸುಖಗಳಂತ ಹೇಳ್ತಾರೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದಾವಲ್ಲ ಈ ವಸ್ತು ವಿಷಯ ಸುಖಗಳಿವೆಲ್ಲ. ನೀವೇನಲ್ಲ ಸಂಪತ್ತಿನಿಂದ ಬಂದಂತಾಗ್ಲಿ, ನೀವು ಗಳಿಸಿದ ದುಡ್ಲಿಂದಾಗ್ಲಿ, ಹೆಣ್ಣು ಇವೆಲ್ಲವೂ ವಿಷಯ ಸುಖಗಳಂತ. ಈ ವಿಷಯ ಸುಖಗಳು ಯಾವುದೇ ಪ್ರಯತ್ನವಿಲ್ಲದೆ ನಿಮಗೆ ಪ್ರಾಪ್ತಿ ಆಗ್ತಾವ, ಹೌದಲ್ರಿ? ಏನ್ ಲಗ್ನ ಮಾಡ್ಕೋಬೇಕಾದ್ರೆ ಏನು ತಪಸ್ ಮಾಡೈತಾನೆ?
ಅದಕ್ಕೊಂದು ದುಡಿಮೆ ಮಾಡಿರಿ, ಅದಕ್ಕೆ ಬಂದಷ್ಟು ಹಣ ಬಂದೈತಿ, ವ್ಯವಸ್ಥೆ ಮಾಡಿರಿ, ಅದೊಂದು ರೂಪ. ಅದಕ್ಕೆ ಈ ಸುಖಗಳು ನಿಮಗ ಈ ಏನ್ ಮಾಡೈತಂದ್ರ ಅನಾವಶ್ಯವಾಗಿ ಇಟ್ಬಿಟ್ಟೈತಿ. ಹೆಣ್ಣು ಹೊನ್ನು ಮಣ್ಣು ಅನಿವಾರ್ಯವಾಗಿ ನಿಮಗೈತಿ. ಆದ್ರೆ ಇದರ ಮೀರಿನ ಒಂದು ಸುಖ ಐತಿ. ಅದು ಯಾವುದಂದ್ರ ನಿಜ ಸುಖ, ಅದು ನಿಜ ಮುಕ್ತಿ, ಅದು ಸ್ವಸ್ವರೂಪ ಜ್ಞಾನ. ಶಾಸ್ತ್ರಕಾರ ಏನ್ ಹೇಳ್ತಾರ, ಅದಕ್ಕ ನಿಜ ಸ್ವರೂಪ ಜ್ಞಾನ, ಪರಮಾನಂದ ಪ್ರಾಪ್ತಿ ಅಂತಾರ. ಯಾರಿಗಾರ ಆಗೈತೇನ? ಆಗೈತೇನೆ? ಯಾರಿಗಾರ ಆಗೈತೇನ? ಆದ ನಂತರ ಮಾತಾ ಇಲ್ಲಲ್ಲೇ, ಆದ ನಂತರ ಮಾತಾ ಇಲ್ಲಲ್ಲಿ. ಯಾಕಂದ್ರ ಆ ಪರಮಾನಂದ ಪ್ರಾಪ್ತಿ ಹಂಗೈತ, ಮಾತಿಲ್ಲಲ್ಲಿ. ಅದಕ್ಕೆ ಬೆಳಗಿನ ವಚನ ಅದ, ಅವರೆಲ್ಲ ಹೇಳಿದ್ರಲ್ಲ, ಈ ಗಿಡ ಮುರಿದು ಕೈ ಹೊಡೆದು ಆಮೇಲೆ ಏನು ಅಂದ್ರಲ್ಲ, ಅವೆಲ್ಲ ಅಂದ್ರ ಇದು ಪಂಚಭೂತಗಳ ಶರೀರವನ್ನು ಡಿವೈಡೆಡ್ ಮಾಡಿ ಪಂಚೀಕರಣ ವಿವರಿಸಿ ಇದ್ರ ಒಳಗೊಂದು ಸೂಕ್ಷ್ಮವಾದ ಪರಮಾತ್ಮ ಚೇತನ. ಅದಕ್ಕ ಆ ಚೇತನ ಜೊತೆಗೆ ಜೀವದ. ಈ ಕುಂತಿರಲ್ಲ, ನೀವೆಲ್ಲ ಕುಂತಿರಲ್ಲ, ನಾ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ, ಅವು ಬ್ಯಾಡ ವಚನ ಸಾಹಿತ್ಯ. ಈ ಕುಂತಿರಲ್ಲ ನೀವು, ಎಲ್ಲದಿರಿ ಬೇವ ಇದ ಮಾಡೈತೆ 70 ವರ್ಷ ಸರಿಯಾದ ಬಂದು ಯಾರು ತಿಳಿಲಿಲ್ಲ ಅದಕ್ಕ ಕಾಂಟ್ರವರ್ಸಿ ಹಾಕಿ ಕುಂತಾವ ಅಷ್ಟು. ಈ ಕುಂತಿರಲ್ಲ, ಎಲ್ಲದಿರಿ ಹೇಳ್ರಿ ನೀವು? ಇಲ್ಲೇ ಕುಂತಿರನ. ಕೇಳಾಕತ್ತೀರಿ, ಎಲ್ಲಿಂದ ಕೇಳಾಕತ್ತೀರಿ? ಕಿವಿಯಿಂದ. ನೋಡಾಕತ್ತೀರಿ, ಎಲ್ಲಿಂದ ನೋಡಾಕತ್ತೀರಿ? ಕಣ್ಣಿನಿಂದ. ಹೌದಲ್ಲ? ಈ ನೋಡಾಕತ್ತೀರಲ್ಲ, ಈಗ ಈ ಕೈ ತೆಗೆದ್ರ ನೀವು ಸಾಯ್ತೀರ? ಈ ಕಾಲ್ ತೆಗೆದ್ರೆ ನೀವು ಸಾಯ್ತೀರ? ರುಂಡ ತೆಗೆದಿಟ್ರ ಹೋಗೈತಿ ಪ್ರಾಣ. ಅಲ್ಲೇನಂತೀರಿ? ಜೀವ ಹೋಗೈತಿ ಅಂತೀರಿ. ಅಲ್ಲೇ ಬುರುಕುಟಿ ಮಧ್ಯದಲ್ಲಿ ಕುಂತು ಜೀವ ಐತಿ. ಈ ಸಕಲ ಏನು ಈ ವಸ್ತುಗಳು ವಿಶ್ವವನ್ನ ಆ ಜೀವ ನೋಡಾಕತ್ತೈತಿ. ಆ ಜೀವ ಸುಖ ದುಃಖಗಳಿಗೆ ಹೋರಾಟ ಮಾಡ. ಇಲ್ಲಿ ನಿಷ್ಪತ್ತಿ ಬರ್ದಾರ ಅವರು. ಇಲ್ಲೇನಂದಾರ, ಏನ್ ಬರ್ದಾರ ಅವರು? ಏನು ಮುರಿದು ಅಲ್ಲಿ ಮತ್ತೆ ನೋಡ್ರಿ, ಮರ ಮುರಿದು ಗಡಿಗೆ ಹೊಡೆದು ಅಂದ್ರ ಈ ಜೀವ ನೀವೇನ್ ನೋಡಾಕತ್ತೀರಲ್ಲ, ಈಗ ನೋಡಾಕತ್ತಿರಲ್ಲ, ಇದಕ್ಕೆ ಸುಸುಪ್ತ ಅವಸ್ಥೆ ಅಂತಾರೆ. ಇದಕ್ಕೆ ತಿಳಿತೈತಿಲ್ಲ ಕೇಳ್ರಿ. ಯಾಕಂದ್ರ ಇಷ್ಟೊತ್ತನ ಅವರೆಲ್ಲ ಮಾತಾಡ್ಯಾರ, ಅದು ನಮ್ದು ವಿಷಯ ಬೇರೆ ಇರ್ಲಿ. ಯಾಕಂದ್ರೆ ಇದು ತಿಳಿದ್ರಿ ಅಂದ್ರ ನಿಮಗ್ ಮೂಲ ಜ್ಞಾನ ಆಕೈತಿ. ಮೂಲ ಜ್ಞಾನ ಅವಾಗ ಆಕೈತಿ. ಈಗೇನದಲ್ಲ, ಈ ಬುಕ್ಕುಟಿ ಮಧ್ಯದಲ್ಲಿ ಕುಂತು ಜೀವ ಅದಾನ, ಇಲ್ಲಿ ನೋಡಾಕತ್ತೇನೆ. ಇದಕ್ಕೆ ಏನಂತಾರ? ಜಾಗ್ರಾವಸ್ಥೆ ಅಂತಾರ. ಇದು ಮುಗಿದ ನಂತರ ಕನಸಿಗೆ ಬರ್ತಾರ, ಅನಾಹಿತ ನಾಡಿ ಅಂತ ಐತೆ, ಅಲ್ಲಿ ಸ್ವಪ್ನಾವಸ್ಥೆ ಐತಿ. ಸ್ವಪ್ನಾವಸ್ಥೆ, ಇಲ್ಲಿ ಸ್ವಪ್ನಾವಸ್ಥೆ. ನೀವು ಮಕ್ಕೊಂಡಾಗ ಮಾಡಿದ ಸಂಕಲ್ಪಗಳು, ಆ ಎಲ್ಲ ನಡೆದಂತ ಘಟನೆಗಳನ್ನ ಮನೋವೆಂಬಕರಣದಿಂದ, ಅದಕ್ಕ ಚೇತನಾ ಭಾಸತಂ ಚೇತನಾರಹಿತತ್ವಂ ಇತಿ ಜೀವ ಭಾಷತೆ ಅಂತ ಹೇಳ್ತಾನೆ. ಚೇತನದಂಗ ಕಾಣ್ತೈತಿ. ಹಂಗ ಕನ್ನಡಿಯೊಳಗೆ ಹಿಡಿದ ಬೆಳಕು ಹಿಂಗ ಮಾಡಿ ಅಲ್ಲಿ ಪ್ರತಿಬಿಂಬವಾಗಿ ಬೀಳ್ತದ. ಆ ಪ್ರತಿಬಿಂಬ ಕನ್ನಡಿಲಿಂದ ಬಂದ. ಎಲ್ಲಿಂದರೆ ಕನ್ನಡಿಗೆ ಬಂದಿದ್ದು ಕತ್ಲಕ್ಕೂ ಇದು ಬೀಳ್ತೈತಲ್ರಿ ಪ್ರತಿಬಿಂಬ. ಆದ್ರೆ ಹಂಗ ಜೀವ ಅನ್ನೋ ಪರಮಾತ್ಮನ ರೂಪವಾಗಿರ್ತಕ್ಕಂಥ ಜೀವ ಮತ್ತು ಪರಮಾತ್ಮನ ವಿಮರ್ಶಿಸುವುದಾಗ ತಿಳಿಯೋದು ಈ ಜೀವ ಅದನ್ನಲ್ಲ, ಈ ಬುರುಕುಟಿ ಮಧ್ಯದಲ್ಲಿ ಕುಂತು ಈ ಭೌತಿಕ ಪ್ರಪಂಚವನ್ನ ಶಬ್ದ ಸ್ಪರ್ಶ ರೂಪ ವಿಷಯಗಳಲ್ಲಿ ನೋಡ್ಲಿಕ್ಕೆ. ಇದಾದ ನಂತರ ಅವೆಲ್ಲವೂ ಅಡಗಿ ಕನಸಿನಿಗೆ ಇಲ್ಲಿ ಕಂಠಸ್ಥಾನದ ಕೊಂಡುಕೊಂಡು ಮಾಡಿದ ಸಂಕಲ್ಪ ವಿಕಲ್ಪಗಳನ್ನು ಮನೋವೆಂಬಕರಣದಲ್ಲಿ ಇಟ್ಟುಕೊಂಡು ಇಲ್ಲೇನ್ ಮಾಡ್ಲಿಕ್ಕತ್ತಾನ? ಆತ್ಮನ ಬೆಳಕಿನಲ್ಲಿ ಅಲ್ಲಿ ನೋಡ್ಲಿಕ್ಕತ್ತಾನ. ಇದಾದ ನಂತರ ಮನಸ್ಸು ಅಡಗುತ್ತದೆ, ಈ ಪ್ರಪಂಚ ನೋಡಗುತ್ತದ. ಹೃದಯಾಂತರದಕ್ಕೆ ಬರ್ತಾನ ಜೀವ. ಅಲ್ಲೇನೈತಿ? ಸುಸುಪ್ತಾವಸ್ಥೆ, ನಿದ್ರಾವಸ್ಥೆ ಅಂತ. ನಾವು ಹೊಲ ಇಲ್ಲ, ಮನಿ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಏನು ಇಲ್ಲ. ಅಲ್ಲಿ ನಿಷ್ಪತ್ತಿಯಾಗಿ ಉಳ್ಕೊಂಡು ಅಲ್ಲೇನಾಗೈತಿ ಅಂದ್ರ ನೀವು ಆನಂದವಷ್ಟ ಉಳ್ಕೊಂಡೈತಿ. ಅಲ್ಲಿ ಯಾವ ಸಂಪತ್ತು ಉಳ್ಕೊಂಡಿಲ್ಲ, ಯಾವ ಫಲ ಉಳ್ಕೊಂಡಿಲ್ಲ, ನಾನು ಜಾತಿ ಉಳ್ಕೊಂಡಿಲ್ಲ, ನಾನು ಸ್ವಾಮಿ ಉಳ್ಕೊಂಡಿಲ್ಲ, ನಿನ್ನ ಬಟ್ಟೆ ಉಳ್ದಿಲ್ಲ, ನೀನು ಏನು ಅವರು ಏನಂತೀರಿ ಕಬುರ್ದ ಮುಕ್ಕೊಂಡನಂತೀರಲ್ಲ, ಆನಂದ ಒಂದ ಉಳ್ದೈತಿ. ಅದುವೇ ಪರಮಾನಂದ. ಆ ಪರಮಾನಂದ ನಿಜದೊಳಗೆ ಆದಾಗ ಮಾತ್ರ ಇಂಥ ನಿಜ ಸುಖ ಆಗ್ತೈತಿ. ಇದು ಯಾವಾಗ ನಿನಗ ಆಗಿ ಈ ಜಗತ್ತಿನ ಹೋಗು ಆಗುಗಳಿಗೆ ನೋಡಿ ನೀನ್ ನಗ ಕತ್ತಿದೆ ಅಂದ್ರ ನೀ ಅವಾಗ ನಿಜ ಸುಖಿ.
ಅದಕ್ಕ ನೋಡ್ರಿ ದಂಪತಿಗಳು ಕೂಡಿ ಆಸೆ ಪಡಲಾರದಷ್ಟು ಆ ಹಡಪದಪ್ಪನ ಪತ್ನಿ ಆ ಮುಕ್ತತ್ವ ವಿಚಾರ ಬರ್ಬೇಕಾದ್ರ ಸ್ವಲ್ಪ ತಾಕತ್ತಲ್ಲ ಅದು. ಯಾಕಂದ್ರೆ ಇಷ್ಟೆಲ್ಲ ಸಾಧನೆ. ಅದಕ್ಕ ಆ ಲಿಂಗಾಯತ ಧರ್ಮಕ್ಕೆ ಬಂದಾಗ ಆಪ್ತ ಅಂಗಸ್ಥಾನ, ಇವ್ರ ಶಾಸ್ತ್ರದಾಗ ಆಪ್ತ ಅಂಗಸ್ಥಾನ ಸದ್ಭಾವನೆ ಸೇವೆ ಹೇಳ್ತಾರ, ಷಟ್ ಸಂಪತ್ತಿಗಳನ್ನ ಹೇಳ್ತಾರ. ಅಲ್ಲಿ ಶಮ ಧಮ ತಿತಿಕ್ಷತ್ವ ಮೋಕ್ಷತ್ವ ಶ್ರದ್ಧಾ ಭಕ್ತಿ ಆಮೇಲೆ ಮೋಕ್ಷತ್ವಕ್ಕಂತ ಅಲ್ಲಿ ಹೇಳ್ತಾರ. ಇಲ್ಲಿ ಬಂದ್ರೆ ಅಷ್ಟಾವರಣಗಳು ಹೇಳ್ತಾರ. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿಗಳಂತ ಹೇಳ್ತಾರ. ಇದು ನನ್ನ ಮೀರಿ ನೀನು ಒಳಗ ಅದಕ್ಕೆ ಹೇಳ್ತಾರ ಭವಮಾಲೆಗೊಳಗಾದೆನೆಂಬುದೇ ಪುಸಿ. ಯಾವುದೋ ನಿನ್ನ ಹೊರಚಿಂತೆಯನ್ನು ತೊರೆದು ಅನಾಹುತ ನಾದದೊಳು ಬುದ್ಧಿ ಕರಿಗೊಂಡು ನಿಲ್ಲಿ ನೀನೇ ಸುಖಿ. ಅದಕ್ಕ ನಿನ್ನೊಳಗ ಓಂಕಾರ ನಾದ ಐತಿ. ಯಾವುದು ಹೊರಗಿನ ಚಿಂತೆ ಮರೆತು ನಿನ್ನ ಓಂಕಾರದಲ್ಲಿ ಈ ಜಠರಾಗ್ನಿಯಿಂದ ಹಿಡ್ಕೊಂಡು ಉಸಿರು ಮೂಗಿನ ತನಕ ಒಂದು ಪ್ರಾಣವಾಯು ಐತಿ. ಅದನ್ನ ತದೇಕ ದೃಷ್ಟಿಯಿಂದ ನೋಡ್ಲಿಕ್ಕತ್ತಿದೆ ಅಂದ್ರ ಅದಕ್ಕ ಏನಂತಾರ ಪ್ರಾಣಾಯಾಮ ಓಂ ಅಂದ್ರಲ್ಲಾಗಲೇ ಅಕಾರದಿಂದ ಉಚ್ಚಾರ ಆತೋ ಏನು ಆ ಅಂತ ಎದರ್ಲಿಂದ ಉಚ್ಚಾರ ಆಗ್ತದೆ, ಅಕಾರದಿಂದ ಉಚ್ಚಾರ ಆಗ್ತದ. ಅಂದ್ರ ಅಂದಾಗ ಹೊಟ್ಟಿ ನೀನ್ ಬೇಕಾದ್ರೆ ಬ ಅನ್ನು ಹಿಂಗ ಉದ್ದು ಬರ್ತೈತ. ಅಕಾರದಿಂದ ಉಚ್ಚಾರ ಆತಿಲ್ಲಿ ಅಂದ್ರೆ ಹಿಂಗ ಬರ್ತೈತ. ಅಂದ್ರ ಇಲ್ಲಿಂದ ಅಕಾರ ಉಚ್ಚಾರ ಆಗಿ ಅಕಾರ ಉಕಾರ ಆಗಿ ಅದು ಆ ಏನು ಮೂಗಿನ ಮಧ್ಯದಲ್ಲಿ ಮಕಾರ ಆಗಿ ಮುಂದೆ ಓಂಕಾರ ಆಗ್ತೈತಿ. ಆ ಓಂಕಾರ ದೃಷ್ಟಿಕೋನದಲ್ಲಿ ಏಕವಾಗಿ ನಿಂತಾಗ ಪ್ರಾಪ್ತಿಯಾಗುವ ಸುಖವೇ ನಿಜ ಸುಖ. ಅದನ್ನೇ ಲಿಂಗವನ್ನು ತದೇಕ ದೃಷ್ಟಿಯಿಂದ ನೋಡಿದಾಗ ಪ್ರಾಪ್ತಿಯಾಗುವ ಸುಖವೇ ನಿಜ ಸುಖ. ಇದು ಆಗ್ಬೇಕಂದ್ರೆ ಬಾಯಲ್ಲಿ ಹೇಳಿದ್ರಾಗಲ್ಲ. ಯಾಕೆ ವಾಕತ್ತಿಂದೇನ ಮತ್ತೆ ಇದನ್ನೇ ಇದನ್ನ ಆ ಸಾಧನೆಗೆ ಸಾಧಕನಿಗೆ ಹೇಳೋದಿದು. ಅದಕ್ಕೆ ಅಧಿಕಾರಿ ಲಕ್ಷಣಗಳು ಅದಾವ. ಅದಕ್ಕ ಅಧಿಕಾರಿಗಳಂತ ಅದಾರ. ಈಗ ಪೊಲೀಸ್ ಅದನ್ನ ಇಲ್ಲರಿ, ಅದ್ರಾಗ ಡಿವೈಡೆಡ್ ಅದಾವಿಲ್ಲ. ಅಧಿಕಾರಿ ಲಕ್ಷಣಗಳು ಅದಾವ. ಯಾರು ಅಧಿಕಾರಿ ಅಂದ್ರೆ ಈಗ ಹೊಟ್ಟೆ ಹಸ್ತಾವ ಎದಕ್ಕೆ ಅಧಿಕಾರಿ ಅವ? ಆ ಪ್ರಸಾದಕ್ಕೆ ಅಧಿಕಾರಿ ಅವ. ಅದಕ್ಕ ಜ್ಞಾನ ಹಸ್ತಾವ ಯಾರಿಗೆ? ಗುರುವಿಗೆ. ಅವ ಶಿಷ್ಯ, ಅವಾಗ ಅಧಿಕಾರಿ. ಅದಕ್ಕ ಯಾವ ಹಸಿವು ನಿನ್ನಲ್ಲಿ ಹೋಗ್ತೈತೋ ಅದಕ್ಕೆ ಅಂಬಲಿಸುವಂತ ಶಕ್ತಿ ಅಧಿಕಾರ ಅಂತಾರ. ಅದಕ್ಕೆ ಆ ಅಧಿಕಾರತ್ವ ನಿನ್ನಲ್ಲಿ ಬಂತು ಅಂದ್ರ ಅವಾಗ ಏನೋ ಬಿಟ್ಟದ್ದು ಬಿಡ್ಲೆ ನನ್ನ ಸ್ವರೂಪ ಜ್ಞಾನ ಮಾಡಿಕೊಂಡು ನಾ ಗುರು ಲಿಂಗ ಜಂಗಮವನ್ನು ಹಿಡ್ಕೊಂಡು ನಾನೇನಾಗ್ತೀನಿ ಮುಕ್ತಾತ್ಮನಾಗ್ತೀನಿ ಅಂತ ದಡವೇಕ್ಷವಾಗಿ ಓಡಿ ಬರ್ತಾನಲ್ಲ ಅವನ ಅಧಿಕಾರಿ ಅಕ್ಕನ. ಮತ್ತೀಗ ಮನೆಗೆ ಮುಗಿಸ್ರಜ್ಜರ ಮನೆಗೆ ಹೋಗೋದೈತಿ, ಏನೈತೆ ಏನ ನಿಂತಿಪ್ಲ ಅದ್ ಅಧಿಕಾರಿ ಐತಿ ಇಟ್ಟತ್ತಾನೆ ಹೇಳಿದಾರದ ಸಾಕೈತೆ ಅಂದ್ರೆ ಅದೇನ ಏನು ಸಾಧ್ಯ ಆಗಲ್ಲ. ಅದಕ್ಕ ಯಾವ ನೆಲೆಯಲ್ಲಿ ನಿಲ್ತೀಯೋ ಅದು ಮುಳುಗೋದು ಕಲಿ. ಮುಳುಗಿದ ಮೇಲೆ ತನ್ಮತಿಯಾಗಿ ನೋಡೋದು ಕಲಿ. ತನ್ಮತಿಯಾಗಿ ನೋಡಿದ ಮೇಲೆ ಅದಕ್ಕೆ ಹೇಳಿದ್ರಲ್ಲ, ನೀನು ಅಂತರಿಂಗದಿಂದ ಈ ಒಂದು ಪ್ರಾಣವಾಯುವಿಂದ ನೀನು ನೋಡ್ತೀಯೋ ನೋಡು, ಇಲ್ಲ ಲಿಂಗಾರ್ಚನೆಯಿಂದ ನೋಡ್ತೀಯೋ ನೋಡು. ಅದು ಬೇಡ ಗುರುವೇ ಬರ್ಗೋ ಸಾಕ್ಷಾತ್ ನರಕೃತಿ ಅಂತೇಳಿ ಗುರು ಕುದ್ಗಿ ಕೊಯ್ತಾನಂದ್ರೂ ಗಟ್ಟಿಯಾಗಿ ನಿಂತ್ಕೊಂಡು ಅವನನ್ನ ಆಶ್ರಯಿಸ್ತೀಯ, ಹಂಗಾರ ಮಾಡು. ಅವಾಗ ನಿನ್ನ ಪರಮಾನಂದ ಪ್ರಾಪ್ತಿ ಆಕೈತಿ, ಅವಾಗ ನಿಜ ಸುಖ ಪ್ರಾಪ್ತಿ ಆಕೈತಿ. ಅವಾಗ ಈ ಸಂಪತ್ತಿನ ಎಲ್ಲ ಇಲ್ಲೇ ಯಾವಾಗಿನ ವ್ಯಾಮೋಹ ಹೋಗ್ತೈತಿ. ಅದಕ್ಕ ಇಲ್ಲಿ ಏನ್ ಕಳಿಬೇಕಂತ ಹೇಳ್ತಾರ ಅಂದ್ರೆ ಅವರು ಇಲ್ಲಿ ಒಂದ್ ಹೇಳ್ತಾರ, ತೊಟ್ಟಲು ಮುರಿದು ಅಲ್ಲ ಕಣ್ಣು ಹರಿದು ಅಂದ್ರೇನು? ಮಮಕಾರ ಅಹಂಕಾರಗಳು ಹರಿದು ಅಂದ್ರ ರಾಗ ಮತ್ತು ಮಮ ಕೂಡ್ಯಾವ್. ರಾಗ ಮಮ ಕೂಡ್ಯಾವ್. ಈಗ ಮನೆಗ್ ಬಿಟ್ಟು ಊಟಲೆ ಎಲ್ಲಿ ಹೋಗ್ತೀರಿ ನೀವು? ಎಲ್ಲಿ ಹೋಗಿರ? ಮನೆಗೆ ಹೋಗಿರಿಲ್ಲ? ಹೌದನ? ಮನೆಗೆ ಜಗ್ಗಕ್ಕೆತ್ತಿಲ್ಲ ಮನಸ್ಸಿನಾಗಿಂದ ಹೋಗನ್ ಬಾ ಮುಗಿಸ್ ಬಾ ಅಂತಿಲ್ಲ. ಅದಕ್ಕೆ ಮಾಯಾಮಲ ಅಂತಾರ. ಅದ ಮಾಯಾಮಲ ಮಮಕಾರ ಐತಲ್ಲಿ. ಈಗ ಹೇಳಿದ ಬಿಟ್ಟಲ್ಲ ಸನ್ಯಾಸಿಕ್ಕಿರ ನೀವು? ಈ ಹೇಳಿದ ಬಿಟ್ಟಲ್ಲ ಇವತ್ತಿಂದ ನಾನು ನಿಜ ಸುಖಿ ಅಪ್ಪಣ್ಣ ಹಾಕಿರೇನ? ಹೇಳ್ರಿಲ್ಲ, ಇದ್ರ ಮೇಲೆ ಕೈ ಇಟ್ಕೊಂಡು ಹೇಳ್ರಿ. ಯಾಕಾಗಲ್ಲ ಅಂದ್ರ ಆಗಕ್ ಬರ್ತ ಒಳಗ ಮಾಯ ಜಗ್ಗಕತ್ತೈತಿ. ಆಗಲ್ಲ ಅಂತ ಅನ್ನಕತ್ತಿಲ್ಲ, ಮಾಯ ಐತಿ. ಅದಕ್ಕ ಅದನ್ನ ತೊಟ್ಟಲು ಹರಿಬೇಕು, ಕಣ್ಣಿ ಹರಿಬೇಕಂದ್ರ ನೀ ಇದರ ಮತ್ತಿದನ್ನ ಬಿಟ್ಟು ಹೋಗ್ಬೇಡ. ಮತ್ ನೀ ನನ್ನಂತ ಸನ್ಯಾಸಿ ಆಗಂತ ಹೇಳಕತ್ತಿಲ್ಲ. ಅದರ ಇರ್ತಕ್ಕಂತ ವ್ಯಾಮೋಹವನ್ನ ತೆಗೆದಾಕ ಮೊದಲು. ಅದ್ರ ಮೇಲೆ ಇಟ್ಟಿಯಲ್ಲ. ಯಾಕಂದ್ರ ಅದು ಅಸ್ಥಿತೆ ಜಾಯತೆ ಪರಿಣತೆ ವರ್ತತೆ ಕ್ಷಯತೆ ವಿನಶ್ಯತೆ. ಅದಕ್ಕ ವಿಕಾರ ಐತಿ, ಶರೀರಕ್ಕೆ ವಿಕಾರ ಐತಿ. ಬೇಕಾದ್ರೆ ನೋಡ್ರಿ ನೀವು. ಯಾಕಂದ್ರ ಬಾಲ್ಯದಾಗಿದ್ದು ಯೌವನದಾಗಿಲ್ಲ, ಯೌವನದಾಗಿದ್ದು ಮುಪ್ಪಿನೊಳಗಿಲ್ಲ. ಒಂದೊಂದು ಆಕಾರಗಳು ಒಂದೊಂದಿಲ್ಲ. ಅದಕ್ಕ
ಮತ್ತೆ ಇದನ್ನ ನಂಬಿ ನೀ ಏನ್ ಮಾಡಕತ್ತಿಯಲ್ಲ ಇದೋಟನು ವಿಕಾರ ಐತಿ. ಇದನ್ನ ನಿಂತು ಬಾಲ್ಯನ ನೋಡಿದವನು ನೀನೇ, ಅಂತ್ಯದಲ್ಲಿ ಮುಪ್ಪು ನೋಡವನು ನೀನೇ. ನೋಡುವವ ನೀನೊಬ್ಬವನದಿ. ಅದು ನಿನ್ನಲ್ಲಿ ಅಂತಿಲ್ಲ, ಅದು ನನ್ನಲ್ಲಿ ಅಂತಿಲ್ಲ, ಸರ್ವ ಜೀವಿಗಳಲ್ಲಿ ಕೂಡ ಒಂದೇ ಐತಿ ಜೀವ. ಆ ಜೀವ ಹೆಂಗದಾನಂದ್ರ ನಿನ್ನ ನೋಡೋ ಅಂತಲ್ಲಿ ನನ್ನ ನೋಡೋ ಅಂತಲ್ಲಿ ಜೀವ ಬೇರೆ ಇಲ್ಲ. ಸತ್ತಗಳ ತಿರ್ತಾಳಕ್ಕೆ ಬಾಯಪ್ಪ ಹೋದ್ಯಪ್ಪ ಗೌಡ ಬಂದ್ಬಿಟ್ಟಿಲ್ಲ, ಗೌಡ ಬರ್ತಾನ ನೋಡು, ಮ್ಯಾಕ್ ಬಾ ಅಂತಿದ್ದಲ್ಲ, ಈಗ ಮ್ಯಾಕ್ ಬಂದ ನೋಡು, ಕರಿ ಮ್ಯಾಕ್ ಅಂತಂದ್ರೆ ಗೌಡ ಬರಗಿಲ್ಲ ಅಂತಿರ್ತಲ್ಲ. ಕಟ್ಟಿ ಮ್ಯಾಕ ಗೌಡ ಬಂದ ನೋಡು, ಕಟ್ಟಿ ಬಂದ ಮೆಂತಿದ್ದಿಲ್ಲ, ಮ್ಯಾಕ್ ಬಾ ಅಂದಿ ಕರಿ ಅಂತಂದ್ರ ಅವಂತನ ನೋಡು. ಆ ನಿಜ ಸುಖ ಅಲ್ಲಿ ಐತಲ್ಲ, ಆ ಸುಖವನ್ನು ನೀನು ಅದಕ್ಕೆ ಆ ಜೀವ ಭ್ರಾಂತಿ ರೂಪವಾಗದಾನ. ಅದಕ್ಕ ಅಧ್ಯಾಸ ಅಂತಾರ, ಅದಕ್ಕೆ ಶಾಸ್ತ್ರದೊಳಗೆ ಭ್ರಾಂತಿ ಅಂತಾರ, ಅಧ್ಯಾಸ ಆಗೈತಿ. ನಾನು ಮಾಡಿದೆ, ನಾನು ನೀಡಿದೆ ಎಂಬ ಭಾವವನ್ನು ಇಟ್ಟುಕೊಂಡು ಈ ಜಗತ್ತು ಸತ್ಯ, ಬ್ರಹ್ಮ ಮಿಥ್ಯ ಆಗೈತಿ. ಅದಕ್ಕ ಜಗನ್ ಮಿಥ್ಯ, ಬ್ರಹ್ಮ ಸತ್ಯ ಐತಿ. ಪರಮಾತ್ಮನ ಅದಾನ, ಅದನ್ನ ಅರ್ಪಿಸಿ ಕೂಡಲ ಸಂಗಮ ದೇವ ನಿನಗರ್ಪಿತವಾಗಿದ್ದೈತಿ ಅಂತ ಅವ್ರು ಅನ್ಕೊಂಡು, ಅದಕ್ಕೆ ಅವ್ರು ಲಾಸ್ಟ್ಗೆ ನಿಜ ಸುಖ ಅದರೊಳಗೆ ನಿಂತು ಯಾವುದನ್ನ ಮಾಡಿಲ್ಲ ಅಂತಲ್ಲ, ಈ ಪ್ರಪಂಚದೊಳಗೆ ಪ್ರಪಂಚ ಮಾಡಿಲ್ಲ ಅಂತಲ್ಲ, ಆದ್ರೆ ಪ್ರಪಂಚ ರೈತರಾಗಿ ಪ್ರಪಂಚದೊಳಗಿದ್ದು ಪ್ರಾಪಂಚಿಕದನ್ನ ಬದುಕನ್ನು ಕಟ್ಟಿ ಬಳಸಿ ಬ್ರಹ್ಮಚಾರಿಗಳಾಗಿ ಬದುಕನ್ನು ಕಟ್ಟಿ ಯಾವಾಗಲೂ ಈ ಜಗತ್ತಿನ ಪ್ರಪಂಚಕ್ಕೆ ಮೋಹಕ್ಕೆ ಅದಕ್ಕೆ ರೂಪ ಏನಂತಾರ ಅವ್ರು ಹೇಳಿದ್ರ ಲಾಸ್ಟ್ಗೆ ಆ ನಿಜ ಸುಖ ಆ ಅಮ್ಮನ ವಚನ ಸಾಹಿತ್ಯನ ಅಲ್ಲಿ ರೂಪ, ಶಬ್ದ, ಸ್ಪರ್ಶ ರೂಪಗಳನ್ನ ಇದರ ಆಡಂಬರಗಳನ್ನು ಅಳೆದು ಅವಾಗ ಆ ಒಳಗೆ ನಿಂತು ನೋಡಿದಾಗ ಕಾಣುವುದೇ ನಿಜ ಮುಕ್ತಿ ಅಂತ. ಅದಕ್ಕ ಎರಡು ಮುಕ್ತಿಗಳದ, ಒಂದು ವಿದೇಹ ಮುಕ್ತಿ, ಒಂದು ಜೀವನ್ ಮುಕ್ತಿ ಅಂತ ಐತಿ. ಸತ್ತ ಮೇಲೆ ಸಿಗೋಂಗಿಲ್ಲ, ಜೀವ ಇದ್ದಾಗನೇ ನೀ ಸುಖ ಪಟ್ಟಿ ಅಂದ್ರ ಅದು ಜೀವನ್ ಮುಕ್ತಿ. ಆ ಜೀವನ್ ಮುಕ್ತಿಗೆನ ಇದೆಷ್ಟು ಹೋರಾಟ, ನಿಂದೊಂದು ಪರಂಪರೆ ನಂದೊಂದು ಪರಂಪರೆ. ಮೊದಲು ಶಾಂತ ಆಗಿಲ್ಲ ಮನಸ್ಸಂದ್ರ ನಿನಗೆ ಮುಕ್ತ ಆಗಿಲ್ಲ ಅಂತ ಅರ್ಥ. ಮುಕ್ತ ಆಗೋದಂದ್ರೆ ಬಿಡುಗಡೆ ಆಗೋದು. ನೀ ಏನಾರ ಅನ್ನೋ ಕೆಟ್ಟ ನಾವದನ್ನ ಸ್ವಾಮಿ ಸರಿ ಇಲ್ಲ, ನನಗೇನಾಗಬೇಕಾಗೈತಿ, ನಾ ಅಲ್ಲ. ಯಾಕೆ ಪರಮಾತ್ಮ ಸರ್ವ ವ್ಯಾಪಕನಾಗ್ಯಾನ, ಒಬ್ಬ ಅದಾನಂತ ಶಾಸ್ತ್ರ ಹೇಳೈತಿ. ಸರ್ವರಲ್ಲಿ ಬ್ರಹ್ಮನಿದ್ದಾನೆ, ಪರಮಾತ್ಮ ಇದ್ದಾನೆ, ಸರ್ವೋತ್ಮುಖ ನೀನೇ ಅಂತ ಎಲ್ಲ ಹೇಳ್ಯಾರಂದ್ರೆ ನನಗೆ ಯಾಕೆ ಹತ್ತದ ಅನ್ರಿ ನೋಡೋಣ. ಈಗ ಹೋಗಿ ಒಂದಿಟ್ಟು ಅವನಾರ ದಾರ್ಯಾಗ ಹೋಗಂಬಂದ್ರೆ ಕೊಡಿ ಒಂದಿಟ್ಟು ಟಕ್ ಅಂತ ಆಚೆ ಯಾಕ್ಲೆ ಅಂತ ಬೇಂದ್ರೆ ಅವ್ನ ಕೂಡ ತೆಕ್ಕಿ ಬೀಳ್ತಿರೋ ಇಲ್ಲೋ. ಮತ್ತೆ ಅಲ್ಲಿ ಜೀವ ಏನಿಲ್ರಿ, ಪರಮಾತ್ಮ ಇಲ್ಲ, ಎಲ್ಲ ಶಿವ ಅಂತನ್ರಿ ಸಾಧ್ಯ ಆಗತ್ತಂದ್ರಿ? ನೋಡೋ ಎಷ್ಟು ಕಷ್ಟ ಐತಿ. ಹೇಳೋದು ಸುಲಭ ಐತಿ, ಶಾಂತವಾಗಿರೋದು ಮೊದಲು. ನೀನು ಶಾಂತವಾಗಬೇಕಂದ್ರೆ ಮುಳುಗು. ಯಾವುದ್ರಲ್ಲಿ ನಿನ್ನೊಳಗೆ ನೀ ಮುಳುಗು. ನೀ ಯಾವುದನ್ನ ಆಚರಿಸಕತ್ತಿಲ್ಲ ಅದರೊಳಗೆ ಮುಳುಗು. ತಾಯಿ ಭಾಳ ಹೇಳಿದ್ರು, ಭಾಳ ಚಂದ ಹೇಳಿದ್ರು. ನಾ ಲಾಸ್ಟಿಗೆ ಅವ್ರದ ತೊಗೊಂಡು, ಯಾಕಂದ್ರೆ ಮುಳುಗೋದು ಕಲೀರಿ, ಮುಳುಗೋದು. ನೀ ಅದು ಯಾವುದಕ್ಕ ಅರೆ ಮೊದಲು ನೀನು ಅದ್ರೊಳಗೆ ಕ್ರಿಯಾಗನ. ನೀ ಬೇಕಾದ್ರೆ ಕೃಷಿ ಮಾಡ್ರಿ, ಕೃಷಿ ಕಾರ್ಯಕ್ಕೊಳಗೆ ಕರೆಕ್ಟ್ ಟೈಮಿಗೆ ಬಿತ್ತಿಲ್ಲ, ಕರೆಕ್ಟ್ ಟೈಮಿಗೆ ಹರಗಲಿಲ್ಲ, ಕರೆಕ್ಟ್ ಟೈಮಿಗೆ ಅದಕ್ಕೆ ಒಕ್ಕಲ್ತನ ನೀ ಮಾಡಲಿಲ್ಲ ಅಂದ್ರೆ ಬೆಳೆ ಸರತ್ನಿಗೆ ಬರಲ್ಲ ಅದು. ಹಂಗ ಆಂತರಿಕ ಕಾಯಕವೂ ಕೂಡ ಕೃಷಿ ಕಾಯಕ. ಇದ್ರೊಳಗೆ ಇರ್ತಕ್ಕಂಥ ಅವಗುಣಗಳನ್ನ ಕಳೆದು ಶಿವಗುಣಗಳನ್ನ ನೀವು ಪ್ರಾಪ್ತಿ ಮಾಡಿಕೊಳ್ಳಿಲ್ಲ ಅಂದ್ರ ಅದು ಏನಾಗಲ್ಲ, ಆತ್ಮಜ್ಞಾನ ಬೆಳೆ ಬರಲ್ಲ. ಅದಕ್ಕೆ ಅಂತ ಆತ್ಮಜ್ಞಾನ ಬೆಳೆ ಬರಬೇಕಾಗಿತ್ತು ಅಂದ್ರ ಭಾಳ ಮಾತಾಡಲ್ಲ, ಆಡ್ತೀನಿ ಮುಗಿಸ್ಲ. ಸಾಕಾತ್ ಸಿಟ್ಟಿಗೆ ಎದ್ದು ಒದರಾಡಕತ್ತ ಅಜ್ಜ ಐತ್ರಿ. ನಾವೇನು ಸಿಟ್ಟನೇ ಇಲ್ಲ, ಏನಾರ ಏನ್ರಿ ಗೊತ್ತೈತಿ ನಮಗ. ಕಡಿಗೆ ಎಲ್ಲಿ ಒಂದು ಕಟ್ಟಿಗೆ ಒಂದು ಸುಮ್ಮನೆ ಅಂತ ನಾವು ಯಾಕಂದ್ರ ಅವನ್ ಬಿಟ್ಟು ಹೋಗಕ್ಕೆ ದಾರಿ ಇಲ್ಲ. ಯಾರು ಹೇಳಾಕತ್ತೈತಿ ಅಂದ್ರೆ ಎಲ್ಲಿಗೆ ಹೋಗಕ್ಕ? ಶಿವನ್ ಜ್ಞಾನ ಹೇಳಾಕ. ಅವ ನೋಡ್ರಿ ಬೇದವನು ಅಲ್ಲಿಗೆ ಹೋಗ್ಬೇಕು, ಅವ ಹೊಗಳದೇವನು ಅಲ್ಲಿಗೆ ಹೋಗ್ಬೇಕು. ಹೋಗೋದು ಅಲ್ಲಿಗೆ ಐತೆ, ನಿಂತು ಯಾಕೆ ತಲೆ ಕೆಡಿಸಿ ಆಗ್ಬೇಕು? ಶಿವಮ್ನ ಒಳಗೆ ಹೇಳಿದ್ರ ಅವ್ರು ನಮ್ಮ ಮಹಾರಾಜರು ಅನಾಥ ನಾದದೊಳಗೆ ಓಂಕಾರ ಕೂಡಿಸ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಓಂ ನಮಃ ಶಿವಾಯ ಅನ್ಕಂತ ಕುಂದ್ರಬೇಕು. ಅದೆಲ್ಲದು ಅದು ಹೇಳ್ತಾರಲ್ಲ, ಓಟು ಪರಮಾತ್ಮ. ಅದಕ್ಕೆ ಅವ್ರು ಚಾಲ್ತಾ ಬೋಲ್ತಾ ಅಂದ್ರ ಮಾತಾಡ ಮುಂದ, ನಡೆಯ ಮುಂದ ಶಿವ. ಅದಕ್ಕೆ ಆ ಓಂಕಾರವನ್ನು ರೂಪಿಸು ಅನ್ನೋ ಮಾತನ್ನು ಹೇಳ್ತಾ ಭಾಳ ಆತು. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ, ಯಾಕಂದ್ರ ಅನುಭವ ಅಮೃತವಾಗಿರ್ತದ. ನಿಜ ಸುಖ ಆಗ್ಬೇಕಂದ್ರ ನಾವು ಏನಾಗ್ಬೇಕು? ಎಂಟ್ರಿ ಆಗ್ಬೇಕು, ಇಳಿಬೇಕು ಮೊದಲು.
ಯಾವುದರಲ್ಲಿ ನೀನು ನಿಷ್ಠೆ ಇಡ್ತೀಯೋ ಅದು ನಿಮಗೆ ಮಾತ್ರ ಏನಾಕೈತಿ ಪರಮಾನಂದ ಸುಖ ಕೊಡ್ತೈತಿ, ನಿಜ ಸುಖಕ್ಕ ಕಾರಣಕ್ಕೈತಿ. ಅಂತ ನಿಜ ಸುಖದ ಅನುಭವವನ್ನೇ ತಮ್ಮ ಜೀವನದಲ್ಲಿ ಅನುಭವಿಸಿದ ಏಕೈಕ ದಂಪತಿಗಳಂದ್ರ ಅದು ಹಡಪದಪ್ಪಣ್ಣ ಮತ್ತು ಅವರ ಧರ್ಮಪತ್ನಿ ಅನ್ನೋದರಲ್ಲಿ ಸಂಶಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ.